4 quatrain, 3 quatrains and couplet. ಸೊ ಅದೇ 3 quatrains and couplet ಅನ್ನೇ ಒಂದು ಸ್ವಲ್ಪ ಬದಲಾವಣೆ ಮಾಡ್ತಾನೆ ರೈಮ್ ಸ್ಕೀಮ್ ಅಲ್ಲಿ. ಸೊ ದಿಸ್ ಈಸ್ ಎ ವೇರಿಯೇಷನ್ ಆಫ್ ದಿ ಇಂಗ್ಲಿಷ್ ಸಾನೆಟ್ ಇಂಟರ್ಲಾಕ್ಡ್ ಕ್ವಾಟ್ರೈನ್ಸ್. ರೈಮ್ ಸ್ಕೀಮ್ ಅಂತಂದ್ರೆ ಎ ಬಿ ಎ ಬಿ ಎ ಬಿ, ಇಂಟರ್ಲಾಕಿಂಗ್ ಅಂದ್ರೆ ಅದೇ ರೈಮ್ ನೆಕ್ಸ್ಟ್ ಗೆ ಕಂಟಿನ್ಯೂ ಆಗುತ್ತೆ. ಬಿ ಸಿ ಬಿ ಸಿ, ಸೊ ಇಲ್ಲಿಂದ ಸಿ ಇಲ್ಲಿಗೆ ಕಂಟಿನ್ಯೂ ಆಗುತ್ತೆ. ಸಿ ಡಿ ನೆಕ್ಸ್ಟ್ ಕಪ್ಲೆಟ್ ಇ ಇ. ದಿಸ್ ಈಸ್ ಕಾಲ್ಡ್ ಸ್ಪೆನ್ಸೇರಿಯನ್ ಸಾನೆಟ್. ಸೊ ಇಂಗ್ಲಿಷ್ ಸಾನೆಟ್ ರೈಮ್ ಸ್ಕೀಮ್ ಏನ್ ಬರುತ್ತೆ, ಎ ಬಿ ಸಿ ಡಿ ಇ ಎಫ್ ಜಿ ಜಿ. ಸೊ ದೇರ್ ಇಸ್ ನೋ ಕನೆಕ್ಷನ್ ಬಿಟ್ವೀನ್ ದಿ ಕ್ವಾಟ್ರೈನ್ಸ್. ಕ್ವಾಟ್ರೈನ್ ಅಂತ ಅಂದ್ರೆ 4 ಲೈನ್ ಇರೋದನ್ನ ಕ್ವಾಟ್ರೈನ್ಸ್ ಅಂತ ಹೇಳ್ತಾರೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ಸ್ಪೆನ್ಸೇರಿಯನ್ ಸ್ಟ್ಯಾನ್ಸಾ ಅಂಡ್ ಹಿಸ್ ಕಾಂಟ್ರಿಬ್ಯೂಷನ್. ಸೊ ದಿಸ್ ಈಸ್ ಆಲ್ ಅಬೌಟ್ Spenser and his contribution to literature and his poetry. Once again, remember Shepherd's Calendar, Fairy Queen, and his 1590s poetry, his prose work. 1590s 9 poems included called Complaints. Okay, sonnet sequence Amority, and that followed by Epithalamion. Next, Prothalamion. In 1560, he published first 3 parts of Fairy Queen. Next, included 3 parts, 6 together he published after 6 years. Then Prothalamion, I hope I said that. Okay, and his contribution to the variations of Terza Rima and Ottawa Rima and Spenser's technical innovation of sonnet and everything. So this is all about his contribution and his life. Next, let's see university wits. University wits were prominent in the 1580s. That university wits transformed the didactic interludes. ಇಂಟರ್ಲ್ಯೂಡ್ಸ್ ಅಂತಂದ್ರೆ ಕಾಮಿಡಿಯಾಗಿ ಈ ಟ್ರಾಜಿಡಿ ಮಧ್ಯ ಒಂದು ಸೀನ್ಗಳಿರ್ತಾ ಇತ್ತು, ಅದನ್ನ ಡೈಡಾಕ್ಟಿಕ್ ಇಂಟರ್ಲ್ಯೂಡ್ಸ್ ಅಂತ ಹೇಳಿ. ಡೈಡಾಕ್ಟಿಂಗ್ ಅಂದ್ರೆ ಒಂದು ಟೀಚಿಂಗ್ ಅಂದ್ರೆ ಮೋರಲ್ಸ್ ಅನ್ನ ಟೀಚ್ ಮಾಡುವಂತಹ ಡೈಡಾಕ್ಟಿಕ್ ಇಂಟರ್ಲ್ಯೂಡ್ಸ್ ಕೂಡ ಇರ್ತಾ ಇತ್ತು. ಅದ್ರ ಜೊತೆಗೆ ಕಾಮಿಡಿ ಕೂಡ ಇರ್ತಾ ಇತ್ತು. ಅಂಡ್ ದೀಸ್ ಯೂನಿವರ್ಸಿಟಿ ವಿಟ್ಸ್ ಚೇಂಜ್ಡ್ ದಟ್ ಅಂಡ್ ಶೇಪ್ಲೆಸ್ ಕ್ರಾನಿಕಲ್ ಹಿಸ್ಟ್ರೀಸ್ ಇಂಟು ರಿಯಲ್ ಪ್ಲೇಸ್. ಸೊ ದೇ ಇಂಟ್ರೊಡ್ಯೂಸ್ಡ್ ರಿಯಲ್ ಪ್ಲೇಸ್. They attended either the 2 universities, ಒಂದು ಆಕ್ಸ್ಫರ್ಡ್, ಇನ್ನೊಂದು ಕ್ಯಾಂಬ್ರಿಡ್ಜ್. ಈ ಎರಡರಲ್ಲಿ ಯಾವ್ದಾದ್ರು ಒಂದರಲ್ಲಿ ಅವರು ಸ್ಟಡಿ ಮಾಡಿರ್ತಾರೆ. ಸೊ ಈ ಪ್ಲೇ ರೈಟರ್ಸ್ ನ ಅಥವಾ ಡ್ರಾಮಾಟಿಸ್ಟ್ ನ ಯೂನಿವರ್ಸಿಟಿ ವಿಟ್ಸ್ ಅಂತ ಕರೀತಾರೆ. ಥಾಮಸ್ ಕಿಡ್ ಆಗಿರ್ಬೋದು. ರಿಮೆಂಬರ್ ಸ್ಪೆನ್ಸರ್, ಸ್ಪೆನ್ಸರ್ಸ್ ಕ್ಲಾಸ್ಮೇಟ್, ಸ್ಕೂಲ್ ಮೇಟ್ ಥಾಮಸ್ ಕಿಡ್. ಥಾಮಸ್ ಕಿಡ್ ಡಿಡ್ ನಾಟ್ ಅಟೆಂಡ್ ಎನಿ ಯೂನಿವರ್ಸಿಟಿ ಬಟ್ ರೋಟ್ ಇನ್ ದ ಸೇಮ್ ಸ್ಟೈಲ್ ಆಫ್ ದಿ ಯೂನಿವರ್ಸಿಟಿ ವಿಟ್ಸ್. ಹಾಗಾಗಿ ಥಾಮಸ್ ಕಿಡ್ ಅನ್ನು ಕೂಡ ಇವ್ರ ಜೊತೆ ಸೇರಿಸಲಾಗತ್ತೆ ಯೂನಿವರ್ಸಿಟಿ ವಿಟ್ಸ್ ಜೊತೆಗೆ. ಅಂಡ್ ದ ಟರ್ಮ್ ಫಸ್ಟ್ ಯೂಸ್ಡ್ ಬೈ ಸೇಂಟ್ಸ್ಬರಿ ಇನ್ ದಿ 19th century. ಸೇಂಟ್ಸ್ಬರಿ ಇಸ್ ಅ ಕ್ರಿಟಿಕ್. ಅವನು ಯೂನಿವರ್ಸಿಟಿ ವಿಟ್ಸ್ ಅನ್ನೋ ಒಂದು ಹೆಸರನ್ನ ಕೊಡ್ತಾನೆ ಲೇಟರ್ ಇನ್ 19th century. ಸಿ who are the university wits studied in Oxford School ಅಂತ ಹೇಳಿದ್ರೆ ಜಾನ್ ಲಿಲಿ, ಜಾರ್ಜ್ ಪೀಲ್, ಥಾಮಸ್ ಲಾಡ್ಜ್ and Thomas Middleton sometimes included here but not exclusively included in this group. Lilly, Peel and Lodge. These are the 3 Oxford University wits. See, this is the University of Oxford. Then comes the Cambridge School University wits. ಅಂದ್ರೆ ಒಬ್ರಾದ್ಮೇಲೆ ಒಬ್ರು ಬರ್ತಾರೆ ಅಂತಲ್ಲ. They are all contemporary writers. ಅಂದ್ರೆ ಒಂದೇ ಕಾಲಘಟ್ಟದಲ್ಲಿ ಬರುವಂತಹ ರೈಟರ್ಸ್ ಆಗಿರ್ತಾರೆ. ಓಕೆ, ಅಂಡ್ ದೇರ್ ರೈಟಿಂಗ್ ಸ್ಟೈಲ್ ಇಸ್ ವೆರಿ ಸಿಮಿಲರ್. ಅಂದ್ರೆ ಒಬ್ರು ಬರ್ದಿರುವಂತಹ ರೈಟಿಂಗ್ ಸ್ಟೈಲ್ ಇನ್ನೊಬ್ರಿಗೆ ಮ್ಯಾಚ್ ಆಗ್ತಾ ಇರುತ್ತೆ. ಅಂಡ್ ರಾಬರ್ಟ್ ಗ್ರೀನ್, ಥಾಮಸ್ ನ್ಯಾಶ್, ಕ್ರಿಸ್ಟೋಫರ್ ಮಾರ್ಲೋ, ದೀಸ್ ಆರ್ ದಿ ಕ್ಯಾಂಬ್ರಿಡ್ಜ್ ಸ್ಕೂಲ್ ಯೂನಿವರ್ಸಿಟಿ ವಿಟ್ಸ್. ವಿಟ್ ಅಥವಾ ವಿಟ್ಸ್ ಅಂತ ಹೇಳಿದ್ರೆ ಬುದ್ಧಿವಂತರು ಅಂತ ಅರ್ಥ. ದಿಸ್ ಇಸ್ ದಿ ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿ. ಓಕೆ, then what are the common features of these university wits and their writings? Let's see.
They talk about they are secular intellectuals. They talk about humanism. They made human as center of their literature. They are not talking about religion and religious morality, something like that. They are talking about secular life, material life, and because of that they are called secular intellectuals. They received humanistic education at the ಯೂನಿವರ್ಸಿಟೀಸ್. ಹ್ಯೂಮನಿಸ್ಟಿಕ್ ಎಜುಕೇಶನ್ ಅಂತಂದ್ರೆ ಯಾವ್ಯಾವ ಸಬ್ಜೆಕ್ಟ್ಸ್ ಬರುತ್ತೆ ಎಲ್ಲ ಮೆನ್ಷನ್ ಮಾಡಿದೀನಲ್ಲ ನಾನು ಇಂಟ್ರೊಡಕ್ಷನ್ ಅಲ್ಲಿ. ಸೊ ದಟ್ ಈಸ್ ವಾಟ್ ಹ್ಯೂಮನಿಸ್ಟಿಕ್ ಎಜುಕೇಶನ್. ದಟ್ ಇನ್ಕ್ಲೂಡ್ಸ್ ಜೆಂಟಲ್ಮನ್ education also, which has the man as a center, and created complex commercial drama. ಕಮರ್ಷಿಯಲ್ ಡ್ರಾಮಾ ಅಂತಂದ್ರೆ ಥಿಯೇಟರ್ ಅಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಮೂವೀಸ್ ಅನ್ನ ಥಿಯೇಟರ್ ಬಿಡ್ತಾರೆ, ಅದು ಎಷ್ಟು ದಿನಗಳು ಓಡುತ್ತೆ, ಎಷ್ಟು ದುಡ್ಡು ಮಾಡುತ್ತೆ ಅಂತೆಲ್ಲ ಕ್ಯಾಲ್ಕುಲೇಟ್ ಮಾಡ್ತೀವಲ್ವಾ, ದಟ್ ಈಸ್ ಕಮರ್ಷಿಯಲ್ ಮೂವಿ. ಡಾಕ್ಯುಮೆಂಟ್ರೀಸ್ ಬಂದು ಅದು ನಿಜ ಜೀವನದಲ್ಲಿ ಅಥವಾ ಸತ್ಯ ಕಥೆಗಳನ್ನ ಇಟ್ಕೊಂಡು ಮಾಡುವಂತಹ ಮೂವೀಸ್, ಅದನ್ನ ಡಾಕ್ಯುಮೆಂಟ್ರೀಸ್ ಅಂತ ಹೇಳ್ತೀವಿ. ಅದರಲ್ಲಿ ಬೊಂಬಾಸ್ಟಿಕ್ ಅನ್ನೋದು ಯಾವುದು ಇರೋದಿಲ್ಲ, ಆರ್ನಮೆಂಟೇಶನ್ ಅನ್ನೋದು ಯಾವುದು ಇರೋದಿಲ್ಲ. ಬಟ್ ಇದು ಇಲ್ಲಿ ಇವರು ಕೂಡ ಡ್ರಾಮಾಗಳನ್ನ ಬರೆಯುವಂಥದ್ದು ಕಮರ್ಷಿಯಲೈಸ್ಡ್ ಡ್ರಾಮಾಸ್, ಅದರಲ್ಲೂ ಕೂಡ ಕಾಂಪ್ಲೆಕ್ಸ್ ಟು ಅಂಡರ್ಸ್ಟ್ಯಾಂಡ್. ಅಂಡ್ ದೇ ಯೂಸ್ಡ್ ರೆಟರಿಕಲ್ ಲ್ಯಾಂಗ್ವೇಜ್. ಒಕೇಶನಲಿ ದೇ ರೋಟ್ ಟುಗೆದರ್. ಸಮ್ಟೈಮ್ಸ್ ಇಬ್ರು ಸೇರ್ಕೊಂಡು 3 ಜನ ಸೇರ್ಕೊಂಡು ಬರೆಯುವಂತಹ ಪ್ರಾಕ್ಟೀಸ್ ಕೂಡ ಇರ್ತಾ ಇತ್ತು. ಸಿ ದೀಸ್ ಆರ್ ಆಲ್ ಫೀಚರ್ಸ್ ಆಫ್ ಯೂನಿವರ್ಸಿಟಿ ವಿಡ್ಸ್ ಅಂಡ್ ದೇರ್ ರೈಟಿಂಗ್ ಸ್ಟೈಲ್. ಓಕೆ, and they used to collaborate together to write poetry or a play, especially play. And they had shared enemies and friends. ಓಕೆ, ಅವ್ರ ಗ್ರೂಪ್ ಅಲ್ಲೇನೆ ಬೆನ್ ಜಾನ್ಸನ್ ಕಂಡ್ರೆ ಇನ್ನೊಬ್ರಿಗಾಗಲ್ಲ, ಇನ್ನೊಬ್ಬನ್ ಕಂಡ್ರೆ ಇವನಾಗಲ್ಲ. ಸೊ ಹಾಗಾಗಿ ಅವರಿಬ್ರು ಫ್ರೆಂಡ್ಸ್ ಆಗೋದು ಆ ರೀತಿ. ಅಂಡ್ ದೇರ್ ರಿಸೆಂಟೆಡ್ ಅಕ್ಯೂಸೇಷನ್ಸ್ ಆಫ್ ಎಕ್ಸೆಸಿವ್ ಡಿಪೆಂಡೆನ್ಸ್ ಆನ್ ಒನ್ ಅನದರ್. ದೇ ಯೂಸ್ ಟು ಡಿಪೆಂಡ್ ಆನ್ ಒನ್ ಅನದರ್ and condemned those who were not university educated. So they used to condemn, andre they used to hate those who didn't take education from the universities ಅಂತಂದ್ರೆ they are mean ಅಂತ ನೋಡ್ತಾ ಇದ್ರು, ಕೀಳಾಗಿ ನೋಡ್ತಾ ಇದ್ರು. ಯಾಕೆ ಅಂತಂದ್ರೆ ಹೊರಗಡೆ ಎಲ್ಲೋ ಚಿಕ್ಕ ಪುಟ್ಟ ಕಾಲೇಜಸ್ ಅಲ್ಲಿ ಓದ್ಕೊಂಡವರೆಲ್ಲ ಡ್ರಾಮಾಗಳನ್ನ ಬರೀತಿದ್ದಾರೆ, ಸಕ್ಸಸ್ ಆಗ್ತಾರೆ ಅನ್ನೋದು ಒಂದು, ಇನ್ನೊಂದು ಅವ್ರಿಗೆ ಬರೆಯಕ್ ಬರೋದಿಲ್ಲ ಅನ್ನೋದು ಒಂದು. ಸೊ ಆ ರೀತಿ ಕಂಡಮ್ ಮಾಡ್ತಿರ್ತಾರೆ. Such as Ben Jonson and Shakespeare. Shakespeare didn't take any education in the university, but he became the canon in English literature itself. Ben Jonson was also one of the greatest writers at the time. And their high elitist ambitions found no practical fulfillment in Elizabethan England. We can see heroic themes as in Tamburlaine. Tamburlaine is a play by ಮಾರ್ಲೋ, ಕ್ರಿಸ್ಟೋಫರ್ ಮಾರ್ಲೋ. ಅಂದ್ರೆ ಹೀರೋಯಿಕ್ ಥೀಮ್ಸ್ ಅನ್ನ ನಾವಲ್ಲಿ ನೋಡ್ಬಹುದು. ಅಂಡ್ ಹೀರೋಯಿಕ್ ಟ್ರೀಟ್ಮೆಂಟ್ ಇಸ್ ದ ಸ್ಪ್ಲೆಂಡೆಡ್ ಡಿಸ್ಕ್ರಿಪ್ಷನ್ಸ್ ಆಫ್ ಹೀರೋಸ್, ಲಾಂಗ್ ಸ್ವೆಲ್ಲಿಂಗ್ ಸ್ಪೀಚಸ್, ಅಂದ್ರೆ ತುಂಬಾ ಉದ್ದವಾದಂತ ಸ್ಪೀಚಸ್, ಮ್ಯಾಗ್ನಿಫಿಸೆಂಟ್ ಎಪಿಥೆಟ್ಸ್ ಲೀಡಿಂಗ್ ಟು ಅಬ್ಯೂಸ್ ಅಂಡ್ ಬೊಬಾಸ್ಟ್. ದೆನ್ ವೈಲೆಂಟ್ ಇನ್ಸಿಡೆಂಟ್ಸ್ ಆರ್ ಇಂಟ್ರೊಡ್ಯೂಸ್ಡ್ and emotions are exposed. We can see tragedy. Most of the writers wrote tragedy. They lack of humor. ಅಲ್ಲಿ ಕಾಮಿಡಿ ಅನ್ನೋದೇ ಇರೋದಿಲ್ಲ. ಲ್ಯಾಕ್ ಆಫ್ ಹ್ಯೂಮರ್ ಎಕ್ಸೆಪ್ಟ್ ಲಿಲೀಸ್ ಕಾಮಿಡೀಸ್. ಆಲ್ ಆಫ್ ದೆಮ್ ರೋಟ್ ಟ್ರಾಜಿಡೀಸ್. ಕ್ಯಾಂಪಾಸ್ಪೇ ಇರ್ಬೋದು, ಎಂಡಿಮಿಯನ್ ಇರ್ಬೋದು, ದ ವುಮೆನ್ ಇನ್ ದ ಮೂನ್, ಲೈಕ್ ದಾಟ್. In their place, protagonists are unconventional, non-conformists. So were the playwrights themselves. Andre they studied in universities and their behavior, thought process and their writing style itself different. ಅದೇ ರೀತಿಯಾಗಿನೇ ಅವರ ಕ್ಯಾರೆಕ್ಟರ್ಸ್ ಕೂಡ ಇರುತ್ತೆ. ಅದರಲ್ಲೂ ಪ್ರೊಟಾಗನಿಸ್ಟ್ ಅಂದ್ರೆ ಹೀರೋಸ್. ಅಂಡ್ ಫಾರ್ ಎಕ್ಸಾಂಪಲ್ ಟಂಬರ್ಲೈನ್ ಇರ್ಬೋದು. ಟಂಬರ್ಲೈನ್ ಅಲ್ಲಿ ಒಬ್ಬ ಕುರಿ ಕಾಯೋನು ಮಹಾರಾಜ ಆಗ್ತಾನೆ. ಅಂಡ್ ಜಾಕ್ ವಿಲ್ಟನ್ ಆಗಿರ್ಬೋದು.
ಅಂಡ್ ದೇರ್ ಎಫರ್ಟ್ ಟು ಡಿಸ್ಕ್ರೈಬ್ ದ ವರ್ಲ್ಡ್ ಇನ್ ಟರ್ಮ್ಸ್ ಆಫ್ ಇಂಡಿವಿಜುವಲ್ ಪರ್ಸೆಪ್ಷನ್, ಅಂದ್ರೆ ಒಬ್ಬನ ಮೂಲಕ ಇಡೀ ಪ್ರಪಂಚನ ತೋರಿಸುವಂತ ಒಂದು ಪ್ರಯತ್ನ. ಕ್ಯಾರೆಕ್ಟರ್ಸ್ ವರ್ ಹೈಲಿ ಇಂಡಿವಿಜುವಲೈಸ್ಡ್ ಅಂಡ್ ಸಬ್ಜೆಕ್ಟಿವ್. ಓಕೆ, ಜನರಲೈಸ್ ಆಗಿ ಅವರು ಮಾತಾಡಲ್ಲ, ಇಂಡಿವಿಜುವಾಲಿಟಿಯನ್ನ ಕೊಟ್ಟು ಒಬ್ಬ ಈ ರೀತಿಯಾಗಿ ಇರ್ತಾನೆ ಅನ್ನೋದನ್ನ ತೋರಿಸ್ತಾ ಹೋಗ್ತಾರೆ. ಅಂಡ್ ದಿಸ್ ವಾಸ್ ಎ ರಿನೈನ್ಸೆನ್ಸ್ ಟ್ರೇಟ್. ಆ ರೀತಿಯಾಗಿನೇ ನಾವು ರಿನೈನ್ಸೆನ್ಸ್ ಅನ್ನ ಪರ್ಸ್ಯೂ ಮಾಡ್ತೀವಿ. ದಿಸ್ ವಾಸ್ ಅಗೇನ್ಸ್ಟ್ ದ ಸೋಷಿಯಲ್ ಪರ್ಸ್ಪೆಕ್ಟಿವ್ಸ್ ಇನ್ ಮೊರಾಲಿಟಿ ಪ್ಲೇಸ್ ಅಂಡ್ ಎಸ್ಟೇಟ್ಸ್ ಸಟೈರ್ಸ್. ಸೊ ಅಂದ್ರೆ ಲೈಕ್ ದಿಸ್ ವಾಸ್ ಜನರಲ್ ಅಂಡ್ ದಿಸ್ ವಾಸ್ ಇಂಡಿವಿಜುವಲಿಸ್ಟಿಕ್. So the first university wit is John Lilly. John Lilly born in the same year of Sydney. Alva Sydney ಹುಟ್ಟಿದ್ದು 1554 ಅಲ್ಲೇ and died in 1606. He was the first major prose stylist in English. Okay, ಪ್ರೋಸ್ ಬಗ್ಗೆ ಬಂದಾಗ್ಲೂ ಜಾನ್ ಲಿಲಿ ಬಗ್ಗೆ ನೀವು ಮಾತಾಡ್ಬೇಕಾಗತ್ತೆ. ಅಂಡ್ ವೆನ್ ಇಟ್ ಕಮ್ಸ್ ಟು ಯೂನಿವರ್ಸಿಟಿ ವಿಟ್ಸ್ ಅಂಡ್ ಪ್ಲೇ ರೈಟರ್ಸ್ ಅಂತ ಬಂದಾಗ್ಲೂ ಜಾನ್ ಲಿಲಿ ಬಗ್ಗೆ ನೀವು ಮಾತಾಡ್ಬೇಕಾಗತ್ತೆ. ಸೊ ಫಸ್ಟ್ ಮೇಜರ್ ಪ್ರೋಸ್ ಅನ್ನ ಯಾವ ರೀತಿಯಾಗಿ ಒಂದು ಫಾರ್ಮ್ಯಾಟಿಕ್ ಆಗಿ ಬರೀತಾನೋ ಅವರಲ್ಲಿ ಇವನು ಫಸ್ಟ್. ಓಕೆ, ಅಂಡ್ ಹಿ ವಾಸ್ ವೆರಿ ಪವರ್ಫುಲ್ ಇನ್ ಟರ್ಮ್ಸ್ ಆಫ್ ಸೋಷಿಯಲ್ ಕಾಂಟ್ಯಾಕ್ಟ್. ಹಿ ಹ್ಯಾಡ್ ಎ ಬ್ರಿಲಿಯಂಟ್ ಕರಿಯರ್ ಸಚ್ ಆಸ್ that the likes of Green could only hope for, and court allegories, witty type of writings we can see in his contribution. So he drew themes from classical mythology. Popularity waned with the rise of Marlowe, ಕ್ರಿಸ್ಟೋಫರ್ ಮಾರ್ಲೋ, ಥಾಮಸ್ ಕೇಡ್, ಶೇಕ್ಸ್ಪಿಯರ್ ಯಾವ ರೀತಿಯಾಗಿ ಬೆಳೀತಾ ಹೋಗ್ತಾರೋ ಆ ಕಮರ್ಷಿಯಲ್ ಥಿಯೇಟರ್ ಅಲ್ಲಿ ಜಾನ್ ಲಿಲ್ಲಿ ಫೇಮ್ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಅಂಡ್ ಹಿ ವಾಸ್ ಡೈಡ್ ಎ ಪುವರ್ ಅಂಡ್ ಬಿಟರ್ ಮ್ಯಾನ್. ಪಾಪಾಚೆ. ಲೆಟ್ಸ್ ಸಿ ಹಿಸ್ ಮೇಜರ್ ವರ್ಕ್ಸ್. ಯೂಫುಯಿಸ್. ರಿಮೆಂಬರ್ ಸಿಡ್ನಿ what is it, followed Euphuism. ಅಂದ್ರೆ ಯೂಫುಯಿಸ್ ಈಸ್ ರಿಟನ್ ಬೈ ಲಿಲಿ. ಸೊ ಇದನ್ನ ಇಮಿಟೇಟ್ ಮಾಡ್ತಾ ಸಿಡ್ನಿ ಆರ್ಕೇಡಿಯಾವನ್ನ ಬರೀತಾನೆ. ದಟ್ ಈಸ್ ಆಲ್ಸೋ ಪ್ರೋಸ್ ವರ್ಕ್ ಅಲ್ವಾ. ಸೊ ಅನದರ್ ಟೈಟಲ್ ಆಫ್ ದಿಸ್ ಯೂಫುಯಿಸ್ ಈಸ್ ಅನಾಟಮಿ ಆಫ್ ವಿಟ್, published in 1578. This is a romantic intrigue told in letters type ಅಲ್ಲಿ ಇದೆ. Interspersed with discussions on love, religion and many more topics. Plot borrowed from Boccaccio's many character, Decameron ಇರ್ಬೋದು, many other plot ಅನ್ನ ಅಲ್ಲಿಂದ ಅವನು ಬಾರೋ ಮಾಡಿದ್ದಾನೆ. ಅಂಡ್ ಯೂಫುಯಿಸ್ ಕಮ್ಸ್ ಫ್ರಮ್ ಎ ಗ್ರೀಕ್ ವರ್ಡ್ ಮೀನಿಂಗ್ ವೆಲ್ ಬ್ರೆಡ್ ಮ್ಯಾನ್. ಅಂದ್ರೆ ವೆಲ್ ಲೈಕ್ ಬ್ಯಾಕ್ ಗ್ರೌಂಡ್, ಅವನ ಬ್ಯಾಕ್ ಗ್ರೌಂಡ್ ತುಂಬಾ ಚೆನ್ನಾಗಿರುವಂತಹ, ಅಲ್ಲಿ ಆ ರೀತಿಯಾದ ಫ್ಯಾಮಿಲಿಯಿಂದ ಬಂದಿರುವಂತಹ ಒಬ್ಬ ಮನುಷ್ಯ. ವೆಲ್ ಬ್ರೆಡ್ ಮ್ಯಾನ್, ಫಿನಾನ್ಷಿಯಲಿ ಈಸ್ ಸೆಟಲ್ಡ್ ಲೈಕ್ ದ್ಯಾಟ್. ಅಂಡ್ ಗಾಟ್ ದ ನೇಮ್ ಪ್ರೊಬ್ಯಾಬ್ಲಿ ಫ್ರಮ್ ಆಸ್ಚಾನ್ಸ್ ದ ಸ್ಕೂಲ್ ಮಾಸ್ಟರ್. ದೇರ್ he took the name Euphuis, its meaning in Greek, well-bred man. So enormously popular at that time, provoked numerous imitations. Like Sydney imitated in Arcadia alva, and it's a sequel. Andre idada nantara this is part 1 and this is part 2. Sequel anta bandre that is part 2. So sequel also come Euphuis and his England in 1580. This is also prose work. ಹಾಗಾದ್ರೆ ಯೂಫುಯಿಸಮ್ ಅನ್ನೋ ಒಂದು ಪ್ರೋಸ್ ಸ್ಟೈಲೇನೆ ಬೆಳವಣಿಗೆ ಆಯ್ತು ಅಂತ ಹೇಳಿದ್ರೆ, ವಿ ಮಸ್ಟ್ ನೋ ವಾಟ್ ಆರ್ ದ ಫೀಚರ್ಸ್ ಆಫ್ ದಟ್ ಪ್ರೋಸ್ ಸ್ಟೈಲ್. ಸೊ ದಿಸ್ ವಾಸ್ ವೆರಿ ಫಾರ್ಮಲ್, ಎಲಾಬರೇಟ್ ಇನ್ ರೈಟಿಂಗ್ ಸ್ಟೈಲ್ ಅಂಡ್ ಸ್ಟೈಲೈಸ್ಡ್ ಪ್ರೋಸ್. ಸೊ ಕಾಮನ್ ಆಗಿ ಅದನ್ನ ಬರಿತಾ ಇಲ್ಲ, ಅವನು ಸ್ಟೈಲೈಸ್ಡ್ ಆಗಿ ಬರಿತಾ ಇದ್ದಾನೆ. ಲೈಕ್ ಪೋಯಟ್ರಿನ ಯಾವ ರೀತಿಯಾಗಿ ಸ್ಟ್ಯಾನ್ಸಾ ಫಾರ್ಮ್ಸ್ ಗಳನ್ನ ನೋಡ್ತೀವೋ ಅದೇ ರೀತಿಯಾಗಿ ಇವನು ಪ್ರೋಸ್ ಅನ್ನ ಒಂದು ಸ್ಟೈಲಿಸ್ಟಿಕ್ ಆಗಿ ಬರ್ದಿದ್ದಾನೆ. ಅಂದ್ರೆ ಇಟ್ ಕ್ರಿಯೇಟ್ಸ್ ಅ ಕೈಂಡ್ ಆಫ್ ಪ್ರೋಸ್ ಸ್ಟೈಲ್ ಅಂಡ್ ಸೆಂಟೆನ್ಷಿಯಸ್, ಫುಲ್ ಆಫ್ ಮೋರಲ್ ಮ್ಯಾಕ್ಸಿಮ್ಸ್ ಆರ್ ದೇರ್. ಸಿಂಟ್ಯಾಕ್ಟಿಕಲ್ ಬ್ಯಾಲೆನ್ಸ್ ಅಂಡ್ ಆಂಟಿಥೀಸಿಸ್, ವಾದ ವಿವಾದಗಳೆಲ್ಲವನ್ನ ನೋಡ್ತಾ, ಆರ್ಗ್ಯುಮೆಂಟ್ ಕೌಂಟರ್ ಆರ್ಗ್ಯುಮೆಂಟ್ಸ್ ಗಳನ್ನ ನೋಡ್ತೀವಿ. ಪ್ಯಾಟರ್ನ್ಸ್ ಆಫ್ ಅಲಿಟ್ರೇಷನ್, ಅಸೋನೆನ್ಸಿ ಇಸ್ ದೇರ್.
ಓಕೆ, ಸೇಮ್ ಪ್ರೊನೌನ್ಸಿಯೇಷನ್ ಇರುವಂತ ವರ್ಡ್ಸ್ ಗಳು ರಿಪಿಟೇಷನ್ ಆಗೋದು, ಸೇಮ್ ಏನು ವಾಟ್ ಇಸ್ ಎ ಲೈಕ್ ಲೆಟರ್ ಸೌಂಡ್ಸ್ ರಿಪೀಟ್ ಆಗುವಂಥದ್ದನ್ನ ನೋಡ್ತೀವಿ. ಸೊ ದಟ್ ಈಸ್ ವಾಟ್ ಸ್ಟೈಲೈಸ್ಡ್ ಪ್ರೋಸ್. ರೆಟರಿಕಲ್ ಕ್ವೆಶನ್ಸ್ ಆರ್ ದೇರ್, ಲಾಂಗ್ ಸಿಮಿಲೀಸ್, ಲರ್ನ್ಡ್ ಅಲ್ಯೂಷನ್ಸ್ ಆರ್ ದೇರ್, ಅಂದ್ರೆ ಲೈಕ್ ಬಾರೋ ಮಾಡಿರೋದು ಬೇರೆ ಮಿಥಿಕಲ್ ಬೇರೆ ಬೇರೆ ವರ್ಕ್ಸ್ ಗಳಿಂದ. ಅಂಡ್ ಲಿಟರರಿ ರೆಸ್ಪಾನ್ಸಸ್ ಟು ದಿಸ್ ಯೂಫಿಸಮ್ ಈಸ್ ಚಾರ್ಲ್ಸ್ ಕಿಂಗ್ಸ್ಲಿ ಡಿಫೆಂಡೆಡ್ ದಿಸ್ ಸ್ಟೈಲ್ ಇನ್ ವೆಸ್ಟ್ವಾರ್ಡ್ ಹೋ. And Walter Scott, later in Romantic Age, Walter Scott comes in Romantic Age. He satirized it in the character Sir Percy Shafton in The Monastery. So he wrote a novel called The Monastery. ಅದರಲ್ಲಿ ಅವನು ಕ್ರಿಟಿಸೈಸ್ ಮಾಡ್ತಾನೆ, ಯೂಫಿಸಮ್ ನ ಅಪ್ಲೈ ಮಾಡ್ಕೊಂಡು ಅದನ್ನ ಕ್ರಿಟಿಸೈಸ್ ಮಾಡ್ತಾನೆ. ಸೊ ಯೂಫಿಸಮ್ ಅಂಡ್ ಯೂಫಿಸಮ್ prose style is by Lilly, that belongs to prose part. Now is drama part. Okay, comedies by John Lilly. Lilly devoted himself to writing comedies after 1580, and he used witty dialogues, very intellectual dialogues. Skillfully constructed plots are there. Plots ಅಂತಂದ್ರೆ ಕಥೆಯ ಒಂದು ಚಿತ್ರಣ, ಆಯ್ತಾ, ಬ್ಲೂ ಪ್ರಿಂಟ್ ಅಂತ ಹೇಳ್ತೀವಲ್ವಾ, ಆ ಬ್ಲೂ ಪ್ರಿಂಟ್ ಹಾಕೊಂಡು ಅದಕ್ ನೆಕ್ಸ್ಟ್ ಸ್ಟೋರಿನ ಸೇರಿಸ್ತಾ ಹೋಗೋದು, ದಟ್ ಈಸ್ ವಾಟ್ ಪ್ಲಾಟ್. ಸೊ ಹಿ ಕನ್ಸ್ಟ್ರಕ್ಟೆಡ್ ದಟ್ ಪ್ಲಾಟ್ ಸ್ಕಿಲ್ಫುಲಿ. ಸೊ ಈಸ್ ಫೇಮಸ್ ಕಾಮಿಡೀಸ್ ಅಂತ ಹೇಳಿದ್ರೆ ಕಂಪಾಸ್ ಪೇ, ಸ್ಯಾಫೋ ಅಂಡ್ ಫಾವೋ, ಗಲಾತಿಯಾ, ಎಂಡಿಮಿಯನ್. Okay, Endymion poem is also there, written by Keats, but this is a drama written by John Lilly, Endymion. So Endymion is his masterpiece that was published in the same year of Spanish Armada, 1588. Okay, try to compare those time so that you can remember the chronology. Okay, this is his masterpiece and influenced Shakespeare later. Shakespeare ಅನ್ನ ಇನ್ಫ್ಲುಯೆನ್ಸ್ ಮಾಡಿರುವಂತ ವರ್ಕ್ ಇದು, ಎಂಡಿಮಿಯನ್. He also wrote Midas. Okay, this is the continuing part of his comedies, dramas. Love's Metamorphosis, Mother Bombay. So the only play that represents a modern theme rather than mythological stories. ಸೊ ಇಲ್ಲಿವರೆಗೂ ಅವನ್ ಏನ್ ಮಾಡ್ತಾನೆ, ಮಿಥಾಲಜಿಯಿಂದ ತಗೊಂಡಿರುವಂತ ಕ್ಯಾರೆಕ್ಟರ್ಸ್ ಸ್ಟೋರೀಸ್ ಅನ್ನ ಬರಿತಾ ಹೋಗ್ತಾನೆ. ಮದರ್ ಬಾಂಬಿನಲ್ಲಿ ಮಾತ್ರ ಹಿ ಯೂಸ್ಡ್ ಕಾಂಟೆಂಪರರಿ ಸ್ಟೋರಿ, ಅಂದ್ರೆ ಅವನ ಕಾಲಘಟ್ಟದ ಕಥೆಯನ್ನ ತಗೊಳ್ತಾನೆ. ಅಂಡ್ ನೆಕ್ಸ್ಟ್ ಈಸ್ ದ ವುಮನ್ ಇನ್ ದ ಮೂನ್, 1595. ಇನ್ ದ ಸೇಮ್ ಇಯರ್ ಎಪಿಥೆಲೇಮಿಯನ್ ಪಬ್ಲಿಷ್ಡ್, 1595. ಅಮೋರಟಿನೂ ಕೂಡ ಇರ್ಬೋದು. And the only play he wrote in blank verse rather than euphuistic prose. All except this play were performed by the acting troupe called Children of Paul's. ಸೊ ಯಾವ ಆಕ್ಟಿಂಗ್ ಟ್ರೂಪ್ಗಳು ಪರ್ಫಾರ್ಮ್ ಮಾಡುತ್ತವೆ, ಅಥವಾ ಯಾರು ಪ್ರೊಡ್ಯೂಸರು, ಡೈರೆಕ್ಟ್ರು, ಫೇಮಸ್ ಆಕ್ಟರು, ಈ ತರದ ಇನ್ಫಾರ್ಮೇಶನ್ಸ್ ಕೂಡ ನಿಮ್ಮ NET KSET ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್ ಆಗುತ್ತೆ. So while you are preparing for that kind of exams, since you are in the first semester, I think you need to study from now itself. So ನೀವು MA in literature ಎಲ್ಲ ಮಾಡಿ ಮುಗಿಸೋಷ್ಟರಲ್ಲಿ you will become an expert. Nobody can beat you. Okay, remember that. And next dramatist ಅಥವಾ ಯೂನಿವರ್ಸಿಟಿ ವಿಟ್ ಅಂತ ಹೇಳಿದ್ರೆ ಜಾರ್ಜ್ ಪೀಲ್. So he was born in 1556, died in 1596. He was experimented with many types of drama. He didn't stick to one type of language or style like John Lilly. Euphuism style ಗೆ stick ಆಗಿರ್ತಾನೆ. But he experimented with so many types of drama. Predilection of violence and bloodshed. Predilection means his fondness for violence and bloodshed. ಅಂದ್ರೆ ಅವನ ವರ್ಕ್ಸ್ ಅಲ್ಲಿ ಅವನು ಸ್ಟೇಜ್ ಮೇಲೆ ಈ ವೈಲೆನ್ಸ್ ಅನ್ನ, ಕ್ರುಯಲ್ಟಿಯನ್ನ, ಬ್ಲಡ್ ಶೆಡ್ ಅನ್ನ ತೋರಿಸ್ತಾನೆ. ಮೀನ್ಸ್
ಅಂದ್ರೆ ಡ್ರಾಮಾ ನಡಿಬೇಕಾದ್ರೆ ಈಗ ಸಿನಿಮಾಸ್ ಅಲ್ಲೆಲ್ಲ ನೋಡ್ತೀವಲ್ವಾ, ವಿಲನ್ ಬಂದ್ಬಿಟ್ಟು ಹೀರೋಯಿನ್ಗೆ ಚುಚ್ಬಿಡ್ತಾನೆ, ರಕ್ತ ಬರುತ್ತೆ, ಶೂಟ್ ಮಾಡ್ಬಿಡ್ತಾನೆ, ಇಲ್ಲ ಯುದ್ಧ ಆಗುವಂಥದ್ದು, ಈ ತರದ ವೈಲೆನ್ಸ್ ಅಂಡ್ ಬ್ಲಡ್ ಶೆಡ್. ಹಿ ವಾಸ್ ದಿ ಲವರ್ ಆಫ್ ಸಚ್ ಕೈಂಡ್ ಆಫ್ ಸೀನ್ಸ್. And the first play is The Arraignment of Paris. This is a mythological pastoral comedy. The Arraignment of Paris by George Peele. The Battle of Alcazar. This is a Marlowian historical tragedy. And Edward the First. This is a chronicle play, andre historical play. David and Fair Bathsheba. This is a biblical tragedy. The Old Wives' Tale. This is a masterpiece by George Peele, and this is a satire on the popular drama of the day. And he also wrote a sonnet, A Farewell to Arms, addressed to Queen Elizabeth. Then comes very famous university wit. A tragedian is Thomas Kidd. He was a son of Scrivener, means scribe, ಬರೆಯುವಂತರು, ಸ್ಕ್ರೈಬರ್, ಅವ್ರನ್ನ ಮಗ ಆಗಿರ್ತಾನೆ. ಅಫ್ಕೋರ್ಸ್ ಇನ್ಫ್ಲುಯೆನ್ಸ್ ಆಗಿರತ್ತಲ್ವಾ. He had a short dramatic career and must have been in the service of Lord Strange, the patron of Lord Strange's men. ಅಂದ್ರೆ ದಿಸ್ ಇಸ್ ಎ ಆಕ್ಟಿಂಗ್ ಟ್ರೂಪ್. ಸೊ ಲಾರ್ಡ್ ಸ್ಟ್ರೇಂಜ್ ಅನ್ನೋನು ಅದನ್ನ ನೋಡ್ಕೊಳ್ತಾ ಇರ್ತಾನೆ. ಸೊ ದಟ್ ಈಸ್ ದ ಮೀನಿಂಗ್. ಅಂಡ್ ಹಿ ವಾಸ್ ಇನ್ ಸರ್ವಿಸ್ ಆಫ್ ದಿಸ್ ಮ್ಯಾನ್, imprisoned and tortured on suspicion of spreading heresy and atheism. ಅಂದ್ರೆ ಅಗೇನ್ಸ್ಟ್ ರಿಲಿಜನ್ ಅವನು ಏನೇನೋ ಸ್ಪ್ರೆಡ್ ಮಾಡ್ತಿದ್ದಾನೆ ಸೊಸೈಟಿನಲ್ಲಿ ಅನ್ನೋ ಕಾರಣಕ್ಕೆ ಅವನನ್ನ ಜೈಲ್ಗೂ ಕೂಡ ಹಾಕ್ತಾರೆ 1593 ನಲ್ಲಿ. ಪ್ರೊಬ್ಯಾಬ್ಲಿ ಡ್ಯೂ ಟು ಹಿಸ್ ಶೇರಿಂಗ್ ಲಾಡ್ಜಿಂಗ್ ವಿತ್ ಮಾರ್ಲೋ. ಕ್ರಿಸ್ಟೋಫರ್ ಮಾರ್ಲೋ ಜೊತೆ ಒಂದೇ ರೂಮಲ್ಲೇ ಇರ್ತಾನೆ ಅನ್ನೋ ಕಾರಣಕ್ಕೆ, ಅಂತಂದ್ರೆ ಈ ಲೆಸ್ಬಿಯನ್ ಇರ್ಬೋದು ಅಥವಾ ಲೈಕ್ ಸಮ್ ಕೈಂಡ್ ಆಫ್, ಅಂದ್ರೆ ಸೇಮ್ ಇದು ಇರುತ್ತಲ್ಲ, ಅದೆಲ್ಲವೂ ಕೂಡ ಅವಾಗ ಅಪರಾಧ ಆಗಿರುತ್ತೆ. ಸೊ ಯಾರಾದ್ರೂ ಒಬ್ರು ಮಾಡ್ತಿದ್ದಾರೆ, ಏನೋ ಒಂದು ಹೊಸ ರೀತಿಯಾದಂತಹ ಕಲ್ಚರ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ಅಂದ್ರೆ ಅಗೇನ್ಸ್ಟ್ ದ ರಿಲಿಜನ್ ಅಂತ ಆಗತ್ತೆ ಅದು. ಹಾಗಾಗಿ ಇವನನ್ನ ಜೈಲಿಗೆ ಹಾಕಿ ಟಾರ್ಚರ್ ಕೂಡ ಮಾಡಿರ್ತಾರೆ. ಅಂಡ್ ಲಾಸ್ಟ್ ಇಯರ್ಸ್ ಆಫ್ ಹಿಸ್ ಲೈಫ್ ಸ್ಪೆಂಟ್ ಇನ್ ಅಬ್ಜೆಕ್ಟ್ ಪಾವರ್ಟಿ ಅಂಡ್ ಡೈಡ್ ಸೂನ್ ಆಫ್ಟರ್ ರಿಲೀಸ್ ಫ್ರಮ್ ಪ್ರಿಸನ್. ಅಫ್ಕೋರ್ಸ್ ಅವ್ನ್ ಪ್ರಿಸನ್ ಇಂದ ಹೊರಗಡೆ ಬಂದಿದ್ದಾನೆ, ಮತ್ತೆ ಅವ್ನ್ ಯಾಕೆ ಪ್ರಿಸನ್ಗೆ ಹೋದ ಅನ್ನೋ ಕಾರಣ ಇಟ್ಕೊಂಡು ಜನ ಅವನನ್ನ ಆಕ್ಸೆಪ್ಟ್ ಮಾಡ್ತಾರಾ? ನೋ. ಹಾಗಾಗಿ ಅವನು ಪಾವರ್ಟಿಯಿಂದ ಕೊನೆಗಾಲದಲ್ಲಿ ಸಾಯ್ಬೇಕಾಗಿ ಬರುತ್ತೆ. ಅಂಡ್ he believed to be the author of the Spanish tragedy. ಅಂದ್ರೆ there is no confirmed authorship of this tragedy, but this is a very famous tragedy, the Spanish tragedy, due to reference in Thomas Heywood's apology for actors. So Thomas Heywood is also a dramatist. ಅವನು ಬರ್ದಿರುವಂತ ಅಪಾಲಜಿ ಫಾರ್ ಆಕ್ಟರ್ಸ್ ಅಲ್ಲಿ what is that, Thomas Kidd is the writer of the Spanish tragedy ಅನ್ನೋ ರೀತಿ ಬರ್ದಿದ್ದಾನೆ. ಹಾಗಾಗಿ ದ ಸ್ಪ್ಯಾನಿಷ್ ಟ್ರಾಜಿಡಿ ಥಾಮಸ್ ಕಿಡ್ ಬರ್ದಿರ್ಬೋದು ಅಂತ ಹೇಳಲಾಗಿದೆ. He also believed to have written a lost original of Hamlet. Okay, Hamlet ಅನ್ನೋ ರೀತಿ ಕೂಡ ಬರ್ದಿದ್ದಾನೆ. He wrote a Senecan tragedy, Cornelia, that was translated from French. Probably collaborated in Arden of Faversham, one of the first dramatic tragedies. Arden of Faversham, ಅದರಲ್ಲಿ ಅವನು ಕೂಡ ತನ್ನ ಬರವಣಿಗೆಯನ್ನ ಶೇರ್ ಮಾಡಿದ್ದಾನೆ. ಅಂಡ್ ಹಿಸ್ ಬೆಸ್ಟ್ ಟ್ರಾಜಿಡಿ, ಹಿಸ್ ಬೆಸ್ಟ್ ಪ್ಲೇ ಅಂತ ಹೇಳಿದ್ರೆ ದ ಸ್ಪ್ಯಾನಿಷ್ ಟ್ರಾಜಿಡಿ. ಆರ್ ಇಟ್ ಹ್ಯಾಸ್ ಅನದರ್ ಟೈಟಲ್, ದಟ್ ಈಸ್ ಹೆರೋನಿಮೋ ಈಸ್ ಮ್ಯಾಡ್ ಅಗೇನ್. Okay, that was published probably 1589. It was produced at about the same period as Tamburlaine and of equal merit. Tamburlaine by Christopher Marlowe. ಸೊ ಅದೇ ಸಮಯದಲ್ಲಿ ಇವನೇನ್ ಮಾಡ್ತಾನೆ, ದ ಸ್ಪ್ಯಾನಿಷ್ ಟ್ರಾಜಿಡಿ ಪ್ಲೇ ಕೂಡ ಎನಾಕ್ಟ್ ಆಗುತ್ತೆ ಸ್ಟೇಜ್ ಮೇಲೆ. Along with Tamburlaine, the first success on London's public stage was the Spanish tragedy. First proper English
ರಿವೆಂಜ್ ಟ್ರಾಜಿಡಿ. ಸೆನೆಕನ್ ಟ್ರಾಜಿಡಿ ಅಂತಂದ್ರೆ ರಿವೆಂಜ್ ಟ್ರಾಜಿಡಿ ಅಂತ ಅರ್ಥ. ಇದ್ರಲ್ಲಿ ರಾಜ ಸತ್ತು ಅಂದ್ರೆ ಒಂದ್ ಕ್ಯಾರೆಕ್ಟರ್ ಸತ್ತು ಹೋಗಿರುತ್ತೆ. ಸೊ ಅವನ ಸಾವಿಗೆ ಕಾರಣ ಆಗಿರುವಂತವನ್ನ ಮೇಲೆ ದ್ವೇಷ ತೀರ್ಸ್ಕೊಳ್ಳೋಕೋಸ್ಕರ ಅವನು ದೆವ್ವ ಆಗಿ ಬರ್ತಾನೆ. ದೆವ್ವದ ಪ್ರೆಸೆನ್ಸ್ ಕೂಡ ಇದ್ರಲ್ಲಿ ಇದೆ, ಡೆವಿಲ್ ಇಸ್ ದೇರ್. ಸೊ ಅವನ್ ಯಾವ ರೀತಿಯಾಗಿ ಆ ಕ್ಯಾರೆಕ್ಟರ್ ನ ಕಾಡ್ತಾನೆ, ಆ ಕ್ಯಾರೆಕ್ಟರ್ ಯಾವ ರೀತಿಯಾಗಿ ರಿವೆಂಜ್ ತಗೊಳುತ್ತೆ, ಇದೆಲ್ಲವನ್ನ ನಾವು ನೋಡ್ತಾ ಹೋಗ್ತೀವಿ. ಅಂಡ್ ದ ಹೋಲ್ ಸ್ಟೇಜ್ ವಾಸ್ ಬ್ಲಡ್ ಶೆಡ್. ಸೊ ಎಲ್ಲಾ ಕ್ಯಾರೆಕ್ಟರ್ಸ್ ಕೊನೆಯಲ್ಲಿ ಒಬ್ರಿಗೊಬ್ರು ಸಾಯಿಸ್ಕೊಂಡು ದ ಹೋಲ್ ಸ್ಟೇಜ್ ಬಿಕೇಮ್ ಬ್ಲಡ್ ಶೆಡ್. ಅಂಡ್ ರೊಮ್ಯಾಂಟಿಕ್ ಮೆಲೋಡ್ರಾಮಾ ಇಸ್ ಆಲ್ಸೋ ದೇರ್. Intense personal passions are there, madness as metaphor, and did not conform to Seneca's austere style, strict rules. Instead, the play retained the loose style of Elizabethan tragedy. See, when the play enacted in modern age, so he is the Hieronimo, avana maga sat hogirtane. So when he saw his son's death, he became mad. So after some time, he recovered from that madness, that illusion, but he started to act as one. ಮತ್ತೆ ಅವನು ಮ್ಯಾಡ್ ಹುಚ್ಚನ್ ರೀತಿ ಆಕ್ಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಯಾಕೆ ಅಂದ್ರೆ ಟು ಟೇಕ್ ರಿವೆಂಜ್. ಸೊ ದಟ್ ಈಸ್ ದ ಟೈಟಲ್ಸ್ ನೇಮ್. Hieronimo is mad again. What is the story about this Spanish tragedy? Guys, this is a lengthy video. I hope you will bear with me. Okay? Only then you can learn about literature, and I can't divide it into 2 parts, 3 parts, 4 parts because ನಿಮ್ಗೆ ಆ ಕನೆಕ್ಟಿವಿಟಿ ಕಟ್ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಇಡೀ ಈ ಲಿಟ್ರೇಚರ್ ಅನ್ನ ಅಂದ್ರೆ ಶೇಕ್ಸ್ಪಿಯರ್ಸ್ ಕಾಂಟೆಂಪರರಿ ರೈಟರ್ಸ್ ನ ಒಂದೇ ವಿಡಿಯೋದಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಅದರಲ್ಲೂ ಕೂಡ ಶೇಕ್ಸ್ಪಿಯರ್ ಅಂತ ಬಂದಾಗ ಐ ಹ್ಯಾವ್ ಟು ಟಾಕ್ ಅಬೌಟ್ ಶೇಕ್ಸ್ಪಿಯರ್ ಸೆಪರೇಟ್ಲಿ. ದಟ್ ಈಸ್ ಆಲ್ಸೋ ಅ ಲೆಂದಿ ವಿಡಿಯೋ. ಓಕೆ, ಸೊ ಲೆಟ್ಸ್ ಟಾಕ್ ಅಬೌಟ್ ದ ಸ್ಪ್ಯಾನಿಷ್ ಟ್ರಾಜಿಡಿ. Here you can see Hieronimo is a marshal of Spain. ಅಂದ್ರೆ ಸೈನ್ಯದ ಒಬ್ಬ ಲೀಡರ್ ಇರ್ತಾನಲ್ವಾ. ಸೊ he is a marshal of Spain. And Spain defeats Portugal in 1580. Hieronimo's son Horatio and his nephew Lorenzo capture Balthazar. Okay, son of the viceroy of Portugal. ಸೊ ಹೆರೋನಿಮೋಸ್ ಸನ್ ಹೊರೇಶಿಯೋ ಮತ್ತೆ ಅವನ ನೆವ್ಯೂ ಲೊರೆನ್ಸೋ ಇವರಿಬ್ರು ಸೇರ್ಕೊಂಡು ಬಾಲ್ತಜಾರ್ ಅನ್ನ ಏನ್ ಮಾಡ್ತಾರೆ, ಆ ಯುದ್ಧದಲ್ಲಿ ಪೋರ್ಚುಗೀಸರನ್ನ ಸೋಲ್ಸಿ ಅವನನ್ನ ಕ್ಯಾಪ್ಚರ್ ಮಾಡ್ಕೊಂಡು ಕರ್ಕೊಂಡು ಬರ್ತಾರೆ. ಬಾಲ್ತಜಾರ್ ಕೋರ್ಟ್ಸ್ ಬೆಲ್ಲಿಂಪೀರಿಯಾ ಅಂಡ್ ಲೊರೆನ್ಸೋಸ್ ಸಿಸ್ಟರ್. ಬಾಲ್ತಜಾರ್ courts Bellimpiria, who is Lorenzo's sister, with Lorenzo's consent. So he started to Balthazar ಜೈಲಲ್ಲಿ ಇರ್ತಾನೆ, ಅಂದ್ರೆ ವಾರ್ ಪ್ರಿಸನರ್ ಆಗಿ ಇಟ್ಕೊಂಡಿರ್ತಾರೆ. ಆದ್ರೂ ಲೊರೆನ್ಸೋನ ಪರ್ಮಿಷನ್ ತಗೊಂಡು ಅವನು ಬೆಲಿಂಪೀರಿಯಾಗೆ ಲೈನ್ ಹೊಡಿಯಕ್ ಸ್ಟಾರ್ಟ್ ಮಾಡ್ತಾನೆ. ಬಟ್ ಬೆಲಿಂಪೀರಿಯಾ ಹವೆವರ್ ಲವ್ಸ್ ಹೊರೇಶಿಯೋ. ಅವಳು ಹೈರೋನಿಮೋ ಮಗನನ್ನ ಪ್ರೀತಿಸ್ತಾ ಇರ್ತಾಳೆ. ಲೊರೆನ್ಸೋ ಅಂಡ್ ಬಾಲ್ತಜಾರ್ ಟುಗೆದರ್ ಪ್ಲಾನ್ಡ್ ಅಂಡ್ ಕಿಲ್ಡ್ ಹೊರೇಶಿಯೋ ಅಂಡ್ ಹ್ಯಾಂಗ್ ಇಸ್ ಬಾಡಿ. ಸೊ ಮರಕ್ಕೆ ಅವನನ್ನ ನೇತು ಹಾಕಿರ್ತಾರೆ. ಸೊ ಅದನ್ನ ನೋಡಿ ಅವನ್ ತಂದೆ ಮ್ಯಾಡ್ ಆಗ್ತಾನೆ. Hieronimo sees his son's body and goes mad with grief. With Bellimpiria, he plots against the murders of these culprits. Lorenzo ಮತ್ತೆ ಬೆಲ್ತಜಾರನ್ನ ಹೇಗಾದ್ರೂ ಮಾಡಿ ಸಾಯಿಸ್ಬೇಕು, ನನ್ನ ಮಗನ್ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಅವನು ಬೆಲ್ಲಿಂಪೀರಿಯಾ ಜೊತೆ ಪ್ಲಾನ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ದೇ ಎನಾಕ್ಟ್ ಅ ಪ್ಲೇ ಇನ್ ಕೋರ್ಟ್. ಅಂದ್ರೆ ಇವರನ್ನ ಎಂಟರ್ಟೈನ್ ಮಾಡೋಕೋಸ್ಕರ ಏನ್ ಮಾಡ್ತಾರೆ, ಒಂದು ಪ್ಲೇ ಅನ್ನ ಬರೀತಾರೆ. ಸೊ ದ ಮರ್ಡರ್ಸ್ ಆರ್ ಕಿಲ್ಡ್ ಇನ್ ದ ಪ್ಲೇ ವಿದಿನ್ ದ ಪ್ಲೇ. ಸೊ ಈಗ ಏನಾಗುತ್ತೆ, ನಾವು ಸ್ಪ್ಯಾನಿಷ್ ಟ್ರಾಜಿಡಿಯನ್ನ ಓದ್ತಾ ಇದೀವಿ, ಅದ್ರ ಒಳಗಡೆ ಬೆಲ್ಲಿಂಪೀರಿಯಾ ಮತ್ತೆ ಹೀರೋನಿಮೋ ಇಬ್ರು ಸೇರ್ಕೊಂಡು ಒಂದು ಡ್ರಾಮಾವನ್ನ ಪ್ಲೇ ಅನ್ನ ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ಪ್ಲೇ ವಿದಿನ್ ದ ಪ್ಲೇ. Hieronimo and Bellimpiria then take their own lives.
ಸೊ ಅದರಲ್ಲಿ ಅವ್ರಗಳಿಗೂ ಲೊರೆನ್ಸೋ ಮತ್ತೆ ಬಾಲ್ತಜಾರ್ ಕೂಡ ಒಂದೊಂದು ಕ್ಯಾರೆಕ್ಟರ್ ಆಗಿ ಪಾತ್ರ ವಹಿಸಿರ್ತಾರೆ. ಸೊ ಅವರಿಗೆ ವಿಷ ಹಚ್ಚಿದ ಒಂದು ಇದರಿಂದ ಇದ್ ಮಾಡಿ ಖಡ್ಗದಿಂದ ಸಾಯಿಸ್ತಾರೆ. ಕೊನೆಗೆ ಇವರಿಬ್ರು ಕೂಡ ತಮ್ಮನ್ನ ತಾವೇ ಸಾಯಿಸ್ಕೊಂಡು ಬಿಡ್ತಾರೆ. ಆದ್ರೆ ಇಲ್ಲಿ ದೆವ್ವ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಹೊರೇಶಿಯೋಗೂ ಮೊದ್ಲೇ ಒಬ್ಬ ಸತ್ತು ಹೋಗಿರ್ತಾನೆ. ಲೈಕ್ ಅವನು ಬಂದು ಲೈಕ್ ಬೆಲಿಂಪೀರಿಯಾನ ಲವರ್ ಆಗಿರ್ತಾನೆ. ಅವನ ದೆವ್ವ ಈಗ ಟ್ರಾಜಿಡಿ ಇದೆಲ್ಲ ನಡೆಯೋಕೆ ಅವನು ಕಾರಣ. ಸೆನೆಕಾ ಹಿಮ್ಸೆಲ್ಫ್ ಕಮ್ಸ್ ವಿತ್ ದಿಸ್ ಕ್ಯಾರೆಕ್ಟರ್ ಆಸ್ ಎ ವಿಟ್ನೆಸ್. ಲೈಕ್ ಇದೊಂಥರ ಲೈಕ್ ಕಥೆಯೊಳಗಡೆ ಕತೆ ರೀತಿಯಾಗಿ ಇರೋದನ್ನ ನಾವು ನೋಡಬಹುದು. ಅಂಡ್ ಅವನು ಫಸ್ಟ್ ಬೆಲಿಂಪೀರಿಯನ್ ಲವರ್ ಆಗಿರ್ತಾನೆ. ಅದಾದ ನಂತರ ಹೊರೇಶಿಯೋ ಬೆಲಿಂಪೀರಿಯಲ್ ಲವ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಅವನು ಸತ್ ಹೋದ ನಂತರ ಅವನನ್ನ ಸಾಯಿಸಿದ್ ಯಾರು ಮೊದ್ಲು ಅಂತ ಅಂದ್ರೆ ಬಾಲ್ತಜಾರ್. ಹಾಗಾಗಿ ಅವನ ಮೇಲೆ ದ್ವೇಷವನ್ನ ತೀರ್ಸ್ಕೋಬೇಕು ಅಂತ ಆ ದೆವ್ವ ಬಂದಿರುತ್ತೆ. ಓಕೆ, ಸೊ ದಿಸ್ ಇಸ್ ಹೌ ಡೆವಿಲ್ ಪ್ರೆಸೆನ್ಸ್ ಇನ್ ದಿಸ್ ಪ್ಲೇ. ನೆಕ್ಸ್ಟ್ ಯೂನಿವರ್ಸಿಟಿ ವಿಟ್ ಈಸ್ ಥಾಮಸ್ ಲಾಡ್ಜ್. Thomas Lodge, born in 1558 and died in 1625. He was the son of Sir Thomas Lodge, Lord Mayor of London. His name is also Thomas Lodge, and he is the son of Sir Thomas Lodge, who was imprisoned for debt. In Newgate prison ಅಲ್ಲಿ ಏನ್ ಮಾಡ್ತಿರ್ತಾರೆ, ಯಾರೆಲ್ಲ ಸಾಲ ಮಾಡಿ ವಾಪಸ್ ಕೊಡಲ್ವೋ ಅವ್ರನ್ನ ಪ್ರಿಸನ್ಗೆ ಹಾಕ್ತಿರ್ತಾರೆ. And he was sailed on expeditions to the Canaries and South America also, and practiced medicine, and he wrote prose in euphuistic style, like Lily's prose style ಇದೆಯಲ್ಲ euphuism, ಅದೇ ರೀತಿ ಇವನು ಕೂಡ ಬರೀತಾನೆ. Prose was euphuistic. Responded to Stephen Gosson's school of abuse, just like ಯಾರೋ ಸಿಡ್ನಿ ಬರೀತಾನಲ್ವ ಅಪಾಲಜಿ ಫಾರ್ ಪೋಯಟ್ರಿ ಅಥವಾ ಡಿಫೆನ್ಸ್ ಆಫ್ ಪೋಯಟ್ರಿ ಅಂತ. ಅದೇ ರೀತಿಯಾಗಿ ಥಾಮಸ್ ಲಾಡ್ಜ್ ಕೂಡ ಸ್ಟೀಫನ್ ಗಾಸನ್ ಸ್ಕೂಲ್ ಆಫ್ ಅಬ್ಯೂಸ್ಗೆ ರಿಪ್ಲೈ ಆಗಿ ಬರೀತಾನೆ. ವಿತ್ ಡಿಫೆನ್ಸ್ ಆಫ್ ಪೋಯಟ್ರಿ, ಮ್ಯೂಸಿಕ್ ಅಂಡ್ ಸ್ಟೇಜ್ ಪ್ಲೇಸ್ ಇನ್ 1580. ಸೊ ದಿಸ್ ಇಸ್ ದ ಟೈಟಲ್, ಡಿಫೆನ್ಸ್ ಆಫ್ ಪೋಯಟ್ರಿ, ಮ್ಯೂಸಿಕ್, ಸ್ಟೇಜ್ ಅಂಡ್ ಪ್ಲೇಸ್. ಸೊ ದಿಸ್ ಕಮ್ಸ್ ಅಂಡರ್ prose work. An alarm against the usurers, this is also prose work. And Schille's Metamorphosis, an Ovidian erotic epilogue poem, okay, influenced Shakespeare's Venus and Adonis. Shakespeare wrote 2 long narrative poems called Venus and Adonis. Shakespeare Thomas Lodge ನ ಈ ವರ್ಕ್ ಇಂದ ಇನ್ಸ್ಪೈರ್ ಆಗಿ ಬರೀತಾನೆ. And the devil conjured is a defense of ascetic life in the form of a dialogue. And next work is Wit's Misery. This is a sermon on the 7 deadly sins. 7 deadly sins ಅಂತ ಹೇಳಿದ್ರೆ, ಈ ಕೆಟ್ಟತನದಲ್ಲಿ ಬೇರೆ ಬೇರೆ ರೀತಿಯಾದ ಗುಣಗಳಿರುತ್ತವಲ್ವಾ, ಅವುಗಳಿಗೆ ಒಂದು ಹೆಸರುಗಳನ್ನ ಕೊಡುವಂಥದ್ದು. ಪ್ರೈಡ್, ಗ್ಲಟನಿ, ಆ ರೀತಿ. ಓಕೆ, ಘಾತಕತನಕ್ಕೆ ಗ್ಲಟನ್ ಅಂತ ಹೇಳ್ತಾರೆ. ಸೊ ಘಾತಕತನೇ ಒಂದು ಕ್ಯಾರೆಕ್ಟರ್ ಆಗಿ ಮಾಡ್ಕೊಳ್ಳೋದು. ಸೊ ಆ ರೀತಿಯಾಗಿ 7 ಸಿನ್ಸ್, ಪಾಪಗಳು ಬರುತ್ತೆ, ಅವುಗಳನ್ನ 7 ಡೆಡ್ಲಿ ಸಿನ್ಸ್ ಅಂತ ಕರೀತಾರೆ. ಅಂಡ್ ಅದರ್ ಮೇಜರ್ ವರ್ಕ್ಸ್ ಅಂತ ಹೇಳಿದ್ರೆ ರೋಸಲಿಂಡ್, ಯೂಫಿಸ್ ಗೋಲ್ಡನ್ ಲೆಗೆಸಿ, ದಿಸ್ ಇಸ್ ದಿ ಸಬ್ ಟೈಟಲ್. And this is a very most successful prose romance by Thomas Lodge. And this Rosalind becomes the source for As You Like It by Shakespeare. Shakespeare wrote As You Like It play. Okay. So ಅದಕ್ಕೆ ಸೋರ್ಸ್ ಯಾವ್ದಪ್ಪ ಅಂತ ಅಂದ್ರೆ ಥಾಮಸ್ ಲಾರ್ಡ್ಸ್ ನ Rosalind. And he also wrote a sonnet cycle called Phillies. A Fig for Momos introduced classical satire and verse epistle such as those of Horace and Juvenal into English for the first time. And his major romance anta ಹೇಳಿದ್ರೆ A Margaret of America. Next comes his plays. ಇಲ್ಲಿವರೆಗೂ ನೋಡಿದ್ದು ನಾವು poetry, prose and satiric works. Now it is play. 2 plays. The Wounds of Civil Wars, printed in 1594, based on Roman history, indirectly influenced by Marlowean or Tamburlaine hyperbole, and A Looking Glass for London and England. These are the 2 plays. The Wounds of Civil Wars, The Looking Glass for London and England.
And this was printed in 1594 in collaboration with Green, Robert Greene, and Biblical Morality Play. This one is. And believed to have collaborated with Shakespeare. I know Thomas Lodge believed to be collaborated with Shakespeare in Henry the Sixth Part 2. ಅವನ ಜೊತೆ ಸೇರ್ಕೊಂಡು ಬರ್ದಿದ್ದಾನೆ ಅಂತ ಕೂಡ ಹೇಳಲಾಗುತ್ತೆ. It seems Thomas Lodge is a kind of minor university wit. Next comes important Robert Greene. He also born in the same year. Thomas Lodge ಹುಟ್ಟಿದ ವರ್ಷನೇ 1558, died in 1596. ಅವನು 1606 ಅಲ್ಲಿ ಸಾಯ್ತಾನೆ. And Robert Greene got degrees from Oxford as well as Cambridge. ಎರಡು ಕಡೆ ಓದಿದ್ದಾನೆ ನೋಡಿ, ಎಷ್ಟು ಇಂಟೆಲಿಜೆಂಟ್ ಫೆಲೋ. And left his wife for a life of pleasure in the London underworld. To make money, for which he wrote prolifically. And details of life got from his autobiographical pamphlets, which offer descriptions of low life in London. And got into a feud of pamphlets with Gabriel Harvey. Gabriel Harvey, writer, scholar, and also Spencer's friend. ಅಲ್ವಾ, ನಾವು ಸ್ಪೆನ್ಸರ್ ಅನ್ನ ಓದ್ಬೇಕಾದ್ರೆ ನೋಡಿದ್ವಿ ಗ್ಯಾಬ್ರಿಯಲ್ ಹಾರ್ವಿ ಜೊತೆ ಅವನಿಗೆ ಫ್ರೆಂಡ್ಶಿಪ್ ಆಗುತ್ತೆ ಅಂತ. He was also one of the writers. And Robert Greene also wrote prose works imitative of Euphues and Arcadia. Euphues by Lily, Arcadia by Sidney. So ಇವರಿಬ್ಬರನ್ನ ಫಾಲೋ ಮಾಡ್ತಾ ಬರೀತಾನೆ, ಇನ್ಕ್ಲೂಡಿಂಗ್ Pandosto, a source for the Winter's Tale. Pandosto is a prose work by Robert Greene that is the source for Shakespeare's Winter's Tale. And Manophon Mammalia also his prose works. And he wrote a groat's worth of wit in 1592, an upstart crow beautified with our feathers, the only shake scene in a country. So his work groat's worth of wit ಅಲ್ಲಿ ಏನಿದೆ ಅಂತ ಹೇಳಿದ್ರೆ, he is criticizing or he is attacking Shakespeare. Shakespeare is stealing all kinds of plots, nature, writing style, everything from the university wits, and he is beautifying with our feathers ಅಂತ ಇವನೇನ್ ಮಾಡ್ತಿದ್ದಾನೆ, ಶೇಕ್ಸ್ಪಿಯರ್ ಅನ್ನ ಅಟ್ಯಾಕ್ ಮಾಡ್ತಿದ್ದಾನೆ, ಲೈಕ್ ಅಪ್ಸ್ಟಾರ್ಟ್ ಕ್ರೋ ಅಂತ ಅಟ್ಯಾಕ್ ಮಾಡ್ತಿದ್ದಾನೆ. ಅಂಡ್ ಪ್ರೊಟಾಗನಿಸ್ಟ್ ಈಸ್ ರಾಬರ್ಟೋ ಗ್ರೀನ್ಸ್ ಆಲ್ಟರ್ ಈಗೋ, ಅಂದ್ರೆ ಅವನನ್ನೇ ರೆಪ್ರೆಸೆಂಟ್ ಮಾಡುವಂತ ಒಂದು ಕ್ಯಾರೆಕ್ಟರ್ ಇದ್ರಲ್ಲಿದೆ. Protagonist is Roberto. And next he turned to playwriting towards the end of his career. Groat's worth of wit is a prose work, okay? And a strong personal element and a confessional tone can be seen in his plays, and imitated Marlowean style. Marlowe. Okay. And Alphonsus, King of Aragon is one of the plays. Alphonsus, King of Aragon. And Friar Bacon and the Friar Bungay is his famous play. First successful romantic comedy in English. So James IV, this is a forerunner of As You Like It and A Midsummer Night's Dream for its use of romance and fairy lore. So James IV. So these two are works by Shakespeare. Of course, Shakespeare imitates this. James IV by Robert Greene. And Greene describes himself as admired by the uneducated and low-class actors and wished to write only because he needed the money to survive. Not because of he is uneducated, not because he wants to write, not because he wants to entertainment, he wrote. Only because of money. Prolifically ಅಂತಂದ್ರೆ like neglecting attitude. Only for money he wrote. And unlike Lily, who wrote for the court, ಅಂದ್ರೆ ರಾಜ ರಾಣಿಯರ್ಗೋಸ್ಕರ ರೀತಿ ಕೋರ್ಟ್ ರೈಟರ್ಸ್ ಆಗಿರ್ತಾರಲ್ವಾ. And he wrote an adaptation of Ariosto's Orlando Furioso also. That was the classical work. Next university wit is Thomas Nash. Thomas Nash, born in 1567, died in 1601. Involved in the Marprelate controversy, replying to the unidentified Puritan Martin
from the Anglican side. That is what Marprelate controversy. ಓಕೆ, ಆಂಗ್ಲಿಕನ್ ಸೈಡ್, ಫ್ರಮ್ ದಿ ಆಂಗ್ಲಿಕನ್ ಸೈಡ್ ಅಂತಂದ್ರೆ ಪ್ರೊಟೆಸ್ಟೆಂಟ್ ಆಗಿ ಅವನು ಕ್ಯಾಥಲಿಕ್ಗೆ ಪ್ಯೂರಿಟನ್ಸ್ಗೆ ಅಟ್ಯಾಕ್ ಮಾಡೋ ರೀತಿ ರಿಪ್ಲೈ ಮಾಡ್ತಾನೆ. ಸೊ ದಟ್ ವಾಸ್ ದಿ ಕಾಂಟ್ರವರ್ಸಿ, ರಿಲಿಜಿಯಸ್ ಕಾಂಟ್ರವರ್ಸಿ ಅಂತ ಇಟ್ಕೊಳ್ಳೋಣ. ಅಂಡ್ ಥಾಮಸ್ ನ್ಯಾಶ್ ವಾಸ್ ದಿ ಫ್ರೆಂಡ್ ಆಫ್ ರಾಬರ್ಟ್ ಗ್ರೀನ್. ಹಿ ಹೆಲ್ಪ್ಡ್ ಹಿಮ್ ಫೈಟ್ ಗ್ಯಾಬ್ರಿಯಲ್ ಹಾರ್ವಿ. ಅಲ್ವಾ, ಅವರಿಬ್ರು ನಡುವೆ ಪ್ಯಾಂಫ್ಲೆಟ್ ವಾರ್ ನಡೀತಾ ಇರುತ್ತೆ, ಗ್ಯಾಬ್ರಿಯಲ್ ಹಾರ್ವಿಗೂ ಗ್ರೀನ್ಗೂ. So Thomas Nash helped Robert Greene against Gabriel Harvey. And he also wrote euphemistic prose, invented prose hybrid, andre mixing styles, that is prose hybrid, combining various styles. He wrote The Anatomy of Absurdity, a bold survey of contemporary writing. Preface to Green's Manophone also he wrote, Thomas Nash. These are the prose works. And next, his important work is The Unfortunate Traveler and Other Works. Other works irli, but Unfortunate Traveler is his most famous and important work by Thomas Nash. His major works are Piers Penniless, Christ Tears over Jerusalem. He also collaborated with Ben Jonson in the satirical play The Isle of Dogs. So it was a failure of Ben Jonson, and for which they were persecuted. And his famous work The Unfortunate Traveler, or another title bandu The Life of Jack Wilton. So this was published in 1594. This was the first picaresque novel in English. What do you mean by picaresque novel? Tell me. I know you can't tell me, you can't reply me. Anyways, a picaresque novel is a genre, okay, literary genre, literary form of prose fiction. Okay, this is a kind of novel, prose fiction, that follows the adventures of a roguish low class hero who navigates a corrupt society. ಅಂದ್ರೆ ಅವನು ಲೈಕ್ ಏನು ಜವಾಬ್ದಾರಿ ಇಲ್ಲದೆ ಅಲೆಮಾರಿಯಾಗಿ ಜೀವನ ನಡೆಸ್ತಿರ್ತಾನಲ್ಲ. ಸೊ ದಟ್ ಈಸ್ ಎ ರೋಗಿಶ್ ಕ್ಯಾರೆಕ್ಟರ್. ರೋಗಿಷ್ಟ ಅಲ್ಲ, ಕನ್ನಡ ರೋಗಿಷ್ಟ ಅಲ್ಲ, ರೋಗ್. ಓಕೆ, ಜವಾಬ್ದಾರಿ ಇಲ್ಲದೆ ಹಲ್ದಾಡ್ಕೊಂಡು ನಿಂತಿರ್ತಾರಲ್ವಾ, ಅವ್ರಿಗೆ ನಾವು ರೋಗ್ ಅಂತ ಕರಿತೀವಿ. ಸೊ ಇಲ್ಲೂ ಜಾಕ್ ವಿಲ್ಟನ್ ಆ ರೀತಿಯಾದಂತ ಒಂದು ಅಡ್ವೆಂಚರಸ್ ಕ್ಯಾರೆಕ್ಟರ್. ಅವನು ಈ ರೀತಿ ಬೇರೆ ಬೇರೆ ಪ್ಲೇಸ್ಗಳಿಗೆ ವಿಸಿಟ್ ಮಾಡೋ ಮೂಲಕ ಸೊಸೈಟಿನಲ್ಲಿರುವಂತ ಎಲ್ಲ ಬ್ಯಾಡ್ ಫೇಸಸ್ ಅನ್ನ ಎಕ್ಸ್ಪೋಸ್ ಮಾಡ್ತಾ ಹೋಗ್ತಾನೆ. ದಟ್ ಈಸ್ ವಾಟ್ ದಿ ಅನ್ಫಾರ್ಚುನೇಟ್ ಟ್ರಾವೆಲರ್. ಅಂಡ್ ಡೆಡಿಕೇಟರಿ ಎಪಿಸಲ್ ಟು ದಿ Earl of Southampton. There is an epistle here in this preface of novel that is dedicated to Earl of Southampton. And the rogue hero Jack Wilton's journey through Italy and Germany as page to Earl of Surrey. Okay, ಅವನು ಯಾವ ರೀತಿಯಾಗಿ ಹೋಗ್ತಾನೆ? Page to Earl of Surrey. Remember, Chaucer was also worked as page, right? So he encounters numerous atrocities, cruelties, until he is converted to a better life. So on better, like ಎಷ್ಟೊಂದು ಕೆಟ್ಟತನವನ್ನ ಸಮಾಜದಲ್ಲಿ ನೋಡ್ತಾ ಹೋಗ್ತಾನೆ. See, I can't give you the whole summary of the novel here. Since it is been considered as the first novel form, fiction form, you need to remember and you need to study. Okay, try to read the summary of this novel at least. Okay, guys, I think enough of this class. I will continue in the another part of with the same title, Shakespeare's contemporary writers. Please allow me to divide this because it is already 2 hours and 14 minutes. I think it can't be run long run of 3 hours. Okay, I will divide it into another part. See you in the next session.